ಕಬಿನಿ ಜಲಾಶಯದಲ್ಲಿ 10 ಅಡಿ ನೀರು ಖಾಲಿಯಾಗಿದೆ. ಕಬಿನಿ ಜಲಾಶಯದ ಬಳಿ ರೈತರ ಪ್ರತಿಭಟನೆ. ಕಬಿನಿ ಜಲಾಶಯದಲ್ಲಿ 10 ಅಡಿ ನೀರು ಖಾಲಿ. ಕಬಿನಿ ಜಲಾಶಯದ ಬಳಿ ರೈತರ ಪ್ರತಿಭಟನೆ. ಕಬಿನಿ ಡ್ಯಾಂಗೆ ಮುತ್ತಿಗೆ ಹಾಕಲು ರೈತರು ಮುಂದಾಗಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸುವಂತೆ ಪ್ರೊಟೆಸ್ಟ್. ಕಬಿನಿ ಜಲಾಶಯದ ಎದುರು ಸಾವಿರಾರು ರೈತರಿಂದ ಪ್ರೊಟೆಸ್ಟ್. ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತಮಿಳುನಾಡು ಕರ್ನಾಟಕ ಸಿಎಂಗಳ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕಬಿನಿ ಜಲಾಶಯದಲ್ಲಿ ದಿಢೀರಂತ ನೀರು ಕಡಿಮೆ ಆಗಿದೆ. ಅದು 10 ಅಡಿ ನೀರು ಕಡಿಮೆ ಆಗಿದೆ. ಹೀಗಾಗಿ ಕಬಿನಿ ಜಲಾಶಯಕ್ಕೆ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ ರೈತರು. ಸೊ ನಾವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಲ್ಲ ಅಂತ ಹೇಳಿ ರೈತರು ಮುತ್ತಿಗೆ ಹಾಕಿದ್ದಾರೆ. ಇನ್ನು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ನಾವು ತಮಿಳುನಾಡಿಗೆ ನೀರನ್ನ ಹರಿಸಲ್ಲ ಅಂತ ಧಿಕ್ಕಾರ ಕೂಗ್ತಾ ಇದ್ದಾರೆ. ಇನ್ನು ತಮಿಳುನಾಡು ಸಿಎಂಗೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ರೈತರು. ಸೊ ಕಬಿನಿ ಡ್ಯಾಂಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕಬಿನಿ ಜಲಾಶಯದ ಮುಂದೆ ಯಾವ ರೀತಿಯಲ್ಲಿ ರೈತರು ಮುತ್ತಿಗೆಯನ್ನು ಹಾಕಿರೋದು, ಹಾಗೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಲ್ಲ. ಯಾಕಂದ್ರೆ ಈಗಾಗಲೇ ನಮಗೆ 10 ಅಡಿ ನೀರು ಖಾಲಿ ಆಗಿದೆ. ಇಷ್ಟು ದಿನ ಮಳೆ ಬರ್ತಾ ಇತ್ತು, ಸ್ವಲ್ಪ ದಿನ ಮಳೆ ಬಂತು, ನೀರು ತುಂಬಿತು. ಆದ್ರೆ ಈಗ ಮಳೆ ಬರ್ತಾ ಇಲ್ಲ, ನೀರು ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. ಇನ್ನು ನಿಮಗೆ ಹೇಗೆ ನಾವು ನೀರು ಬಿಡೋದು ಅಂತ ಹೇಳಿ ತಮಿಳುನಾಡಿನ ವಿರುದ್ಧವಾಗಿ ಕಬಿನಿ ಡ್ಯಾಮ್ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಧಿಕ್ಕಾರವನ್ನ ಹಾಕ್ತಾ ಇದ್ದಾರೆ ತಮಿಳುನಾಡಿಗೆ, ತಮಿಳುನಾಡು ಸಿಎಂಗೆ. ನಾವು ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರೈತರು. ಕರಿಸ್ತಾರೆ ಅವರೇ ಅಧಿಕಾರಿಗಳು. ನೀವೇನು ಸಾಕಾರ ಒಂದು ಹೋರಾಟ ಕಾರ್ಯಕ್ರಮ 2,000 ಜನ ಸೇರಿದವು. 2,000 ಕೈ ಸೇರಿದಾಗ ಏನಾಯ್ತು, ಸರ್ಕಾರ ಹಂಗ